ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಚಾನಲ್ ಅಲ್ಲಿ ಏನೇನಾಗ್ತಾ ಇದೆ ಅಂತ ನಿಮಗೆ ಗೊತ್ತಿರಬಹುದು. ಚಾನಲ್ ಡಿಮಾನಿಟೈಸ್ ಆಗಿರೋದು ನಿಮಗೆ ಗೊತ್ತಿರಬಹುದು. ಅದರಿಂದ ವಿಡಿಯೋಸ್ಗಳು ಚಾನಲ್ ಅಲ್ಲಿ ಒಂದೊಂದೇ ನೋಡೋದಕ್ಕೆ ಸಿಗ್ತಾ ಇದೆ. ಅಪರೂಪಕ್ಕೆ ಎರಡೆರಡು ವಿಡಿಯೋಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗಲಿ ಸೋಮವಾರದ ತನಕ ಸ್ವಲ್ಪ ತಾಳ್ಮೆಯಿಂದ ಇರಿ. ಸೋಮವಾರ ಆದ್ಮೇಲೆ ಈ ಒಂದು ಚಾನಲ್ನ ಫ್ಯೂಚರು ಡಿಸೈಡ್ ಆಗುತ್ತೆ. ಆಮೇಲಿಂದ ವಿಡಿಯೋಸ್ಗಳು ಬರುತ್ತಾ ಬಂದರೆ ಮಾತ್ರ ಎರಡೆರಡೇ ಬರೋದು, ಬರಲಿಲ್ಲ ಅಂದರೆ ಬೇರೆ ಚಾನಲಲ್ಲಿ ವೀಡಿಯೋಸ್ಗಳು ಬರುತ್ತೆ. ಅದು ಯಾಕೆ ಅಂತ ಎಲ್ಲ ನಾನು ಭಾನುವಾರ ಲೈವಿಗೆ ಬಂದು ತಿಳಿಸ್ಕೊಡ್ತೀನಿ ಏನಾಗ್ತಾ ಇದೆ ಗತಿ ಅಂತ. ಏನೇ ಆಗಲಿ ಇವತ್ತು ಎರಡು ವೀಡಿಯೋಸ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ. ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಮೊದಲನೇದಾಗಿ ನಮ್ಮ ಹೀಕು ಲಿಯೋ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ಕಳೆದ ವರ್ಷನೇ WWE ಅವರು ಹೀಕು ಲಿಯೋ ಅವ್ರನ್ನ ಸೈನ್ ಮಾಡ್ಕೊಂಡಿದ್ರು. ಅಂದ್ರೆ ಹೀಕು ಲಿಯೋ ಅವರು ಕೂಡ ಒಂದು ರೀತಿ ಬ್ಲಡ್ ಲೈನ್ಗೆ ಸೇರಿದವರು, ಸುಮೋನ್ ಫ್ಯಾಮಿಲಿಗೆ ಸೇರಿದವರು ಅಂತಾನೆ ಹೇಳ್ಬಹುದು. ಇವರನ್ನ WWE ಅವರು ಕಂಪನಿಯಲ್ಲಿ ಸೈನ್ ಮಾಡಿ ಇಟ್ಕೊಂಡಿದ್ರು. ಬಟ್ ಇನ್ನೂ ಕೂಡ ಇವರು ನಮಗೆ ನೋಡೋದಕ್ಕೆ ಸಿಕ್ಕಲಿಲ್ಲ. ಬಟ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಾಳೆಯ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಹೀಕು ಲಿಯೋ ಅವರ ಡೆಬ್ಯೂ ನೋಡೋದಕ್ಕೆ ಸಿಗುತ್ತಂತೆ. ಎಸ್, ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಮ್ಮ ಜೇಕೋಬ್ ಫಾಟೋ ಅವರು ಸೋಲೋ ಸಿಕೋವಾ ಅವ್ರನ್ನ ಬಿಟ್ರೇಲ್ ಮಾಡಿದ್ದಾರೆ. ಅಂಡ್ ಅದರಿಂದ ಹೀಕು ಲಿಯೋ ಅವ್ರನ್ನ WWE ಅವರು ಸೋಲೋ ಸಿಕೋವಾ ಅವರ ಫ್ಯಾಕ್ಷನ್ ಅಲ್ಲಿ ಆಡ್ ಮಾಡಬಹುದು. ಹಿಂಗೆ ನಮಗೆ ಜೆಸಿ ಮ್ಯಾಟಿಯೋ, ಸೋಲೋ ಸಿಕೋವಾ ಹಾಗೆ ಹೀಕು ಲಿಯೋ ಅವರ ಇನ್ನೊಂದು ಬ್ಲಡ್ ಲೈನ್ ನೋಡೋದಕ್ಕೆ ಸಿಗ್ಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಹೀಕು ಲಿಯೋ ಅವರು ಬರ್ತಾ ಇದ್ದಾರೆ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇವರ ನೇಮು ಕೂಡ ಚೇಂಜ್ ಮಾಡಿ WWE ಅವರು ಟಲ್ಲಾ ಟೋಂಗಾ ಅಂತ ಇಡಬಹುದು. ಅಂಡ್ ಹಂಗೇನಾದ್ರೂ ಆದ್ರೆ ಎಷ್ಟು ಬ್ಲಡ್ ಲೈನ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಗುರು, ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದೆ. ಏನೇ ಆಗ್ಲಿ ಫೈನಲಿ ವೇಟಿಂಗು ಮುಗಿತಾ ಇದೆ. ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಹೀಕು ಲಿಯೋ ಅವರ ಡೆಬ್ಯೂ ನೋಡೋದಕ್ಕೆ ಸಿಗುತ್ತಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಒಂದು ಸ್ಟುಪಿಡ್ ಸ್ಟೋರಿ ಲೈನ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಮ್ಮ ಜೇಕೋಬ್ ಫಾಟೋ ಅವರು ಸೋಲೋ ಸಿಕೋವಾ ಅವ್ರನ್ನ ಬಿಟ್ರೇಲ್ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಜೇಕೋಬ್ ಫಾಟೋ ಅವರು ಕಂಪನಿಯಲ್ಲಿ ನಮಗೆ ಕಳೆದ ವರ್ಷದ ಜೂನ್ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು. ಜೂನ್ ತಿಂಗಳ ಒಂದು ಸ್ಮ್ಯಾಕ್ ಡೌನ್ ಅಲ್ಲಿ ಅವರು ಬರ್ತಾರೆ. ಅಂಡ್ ಇಷ್ಟು ಬೇಗ ಸೋಲೋ ಸಿಕೋವಾ ಅವರಿಗೆ ಬಿಟ್ರೇಲ್ ಕೂಡ ಮಾಡಿದ್ದಾರೆ. ಬಟ್ WWE ಅವರು ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರ ಬಿಟ್ರೇಲ್ ಆಂಗಲ್ ನ ಜೇಕೋಬ್ ಫಾಟೋ ಅವರು ಕಂಪನಿಗೆ ಡೆಬ್ಯೂ ಮಾಡೋದಕ್ಕಿಂತ ಮುಂಚೆಯಿಂದನೂ ಕೂಡ ತೋರಿಸ್ತಾ ಇದ್ದಾರೆ. ಎಸ್, ರಸಲ್ಮೇನಿಯಾ 40 ಟೈಮ್ ನ ಎಲಿಮಿನೇಷನ್ ಚೇಂಬರ್ ಟೈಮ್ ಇಂದನೂ ಕೂಡ ಇವರ ಒಂದು ಬಿಟ್ರೇಲ್ ಆಂಗಲ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಇನ್ನೂ ಕೂಡ ಇವರ ನಡುವೆ ಯಾವುದೇ ರೀತಿಯ ಬಿಟ್ರೇಲು ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ಅದಾದ್ಮೇಲೆ ಬಂದಂತಹ ಜಾಕೋಬ್ ಫಾಟೋ ಅವರು ಸೋಲೋ ಸಿಕೋವಾ ಅವರ ಜೊತೆ ಸೇರ್ಕೊಂಡು ಸೋಲೋ ಸಿಕೋವಾ ಅವರಿಗೆ ಮೋಸನೆ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರು ಅದೇನ್ ಸ್ಟೋರಿ ಲೈನ್ ನ ನಡೆಸ್ತಾ ಇಲ್ವೋ ಅಂತ ಒಂದೊಂದ್ಸತಿ ಅರ್ಥನೇ ಆಗೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಹೊಸ ವಿಮೆನ್ಸ್ ಟ್ಯಾಗ್ ಟೀಮ್ ಬಗ್ಗೆ. WWE ಅವರು ನಟಾಲಿಯಾ ಹಾಗೆ ಮ್ಯಾಕ್ಸಿನ್ ಡೂಪ್ರಿ ಅವ್ರನ್ನ ಹಾಕೊಂಡು ಒಂದು ಹೊಸ ವಿಮೆನ್ಸ್ ಟ್ಯಾಗ್ ಟೀಮ್ ನ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಂತೆ. ಈಗ ನಮ್ಮ ನಟಾಲಿಯಾ ಅವ್ರಿಗೂ ಕೂಡ ಅದ್ಭುತವಾದ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಕೂಡ ಓಟಿಸ್ ಹಾಗೆ ಅಕೀರಾ ಟಜಾವಾ ಅವರ ಜೊತೆ ಸೇರ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಸೊ WWE ಅವರು ಇವರ ನಡುವೆ ಒಂದು ಟ್ಯಾಗ್ ಟೀಮ್ ನ ಫಾರ್ಮ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಆದಷ್ಟು ಬೇಗ ಇವರ ಒಂದು ಟ್ಯಾಗ್ ಟೀಮ್ ನಮಗೆ ನೋಡೋದಕ್ಕೆ ಸಿಗಬಹುದು. ಟ್ಯಾಗ್ ಟೀಮ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಮಗೆ ಬೆಲ್ಲಾ ಟ್ವಿನ್ಸ್ ಅವರ ಟ್ಯಾಗ್ ಟೀಮು ಮತ್ತೊಮ್ಮೆ ನೋಡೋದಕ್ಕೆ ಸಿಗಬಹುದು. ನಿಮಗೆ ಗೊತ್ತಿರಬಹುದು ನಿಕ್ಕಿ ಬೆಲ್ಲಾ ಅವರು ಕಂಪನಿಗೆ ರಿಟರ್ನ್ ಆಗಿದ್ದಾರೆ. ಅಂಡ್ ಲಿವ್ ಮಾರ್ಗನ್ ಅವರು ನಿಕ್ಕಿ ಬೆಲ್ಲಾ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾಲ್ ಕೂಡ ನಮಗೆ ನಿಕ್ಕಿ ಬೆಲ್ಲಾ ಅವರು ನೋಡೋದಕ್ಕೆ ಸಿಗ್ತಾರೆ. ಬಟ್ ಇಲ್ಲಿ ಲಿವ್ ಮಾರ್ಗನ್ ಅವರ ಕಡೆ ಅವರು ಒಬ್ಬರೇ ಅಲ್ಲ, ಬದಲಿಗೆ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿರೋದ್ರಿಂದ ರೊಕೈಲ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಈ ಕಡೆ ನಿಕ್ಕಿ ಬೆಲ್ಲಾ ಅವರ ಕಡೆನೂ ಕೂಡ ಅವರ ಸಿಸ್ಟರ್ ಬ್ರೀ ಬೆಲ್ಲಾ ಅವರು ನೋಡೋದಕ್ಕೆ ಸಿಗ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಫೈನಲಿ WWE ಅವರು ಎವಲ್ಯೂಷನ್ ಅಲ್ಲಿ ನಿಕ್ಕಿ ಬೆಲ್ಲಾ ಅಂಡ್ ಬ್ರೀ ಬೆಲ್ಲಾ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರ ನಡುವೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಸೆಟ್ ಮಾಡ್ತಾರಂತೆ. ಅದಕ್ಕೋಸ್ಕರನೇ WWE ಅವರು ಈಗ ಸದ್ಯಕ್ಕೆ ಲಿವ್ ಮಾರ್ಗನ್ ಹಾಗೆ ನಿಕ್ಕಿ ಬೆಲ್ಲಾ ಅವರ ನಡುವೆ ಸ್ಟೋರಿನ ಮಾಡ್ತಾ ಇದ್ದಾರೆ. ಅಂಡ್ ಎಂಡಿಂಗ್ ಅಲ್ಲಿ ಬ್ರೀ ಬೆಲ್ಲಾ ಅಂಡ್ ನಿಕ್ಕಿ ಬೆಲ್ಲಾ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರ ನಡುವೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನಮಗೆ ಎವಲ್ಯೂಷನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾನ್ ಕಿಲ್ಲಿಂಗ್ಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಆಟ್ರೋತ್ ಅವರು ಬಂದು ತನ್ನ ತಲೆ ಕೂದಲುಗಳನ್ನ ಕಟ್ ಮಾಡಿ ನಾನು ಇನ್ ಮುಂದೆ ರಾನ್ ಕಿಲ್ಲಿಂಗ್ಸ್ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅಂಡ್ ಅವರ ಹೊಸ ಲುಕ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ಒಂದು ಹೊಸ ಗಿಮಿಕ್ ನ ನಮ್ಮ ರಾನ್ ಕಿಲ್ಲಿಂಗ್ಸ್ ಅವರು ತಗೊಂಡು ಬರ್ತಾ ಇದ್ದಾರೆ. ಇದನ್ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಷ್ಟೇ ಅಲ್ಲ ಗಾಯ್ಸ್, ಈಗ WWE ಟಾಪ್ 1 ಮರ್ಚೆಂಡೈಸ್ ಅಲ್ಲಿ ನಮ್ಮ ರಾನ್ ಕಿಲ್ಲಿಂಗ್ಸ್ ಅವರ ಮರ್ಚೆಂಡೈಸ್ ಇದೆ. ಸೊ ಇದರಿಂದ WWE ಅವರಿಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಕೂಡ ಆಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಬಗ್ಗೆ. ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಒಳಗಡೆ ಏನ್
ಏನಿರುತ್ತೆ ಅಂತ ಎಲ್ಲರಿಗೂ ಕೂಡ ಕುತೂಹಲ ಕಾದಿರುತ್ತೆ. ಅಫ್ಕೋರ್ಸ್ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಶಾರ್ಟ್ಸ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಬಟ್ ಅದರಿಂದನೇ ನನ್ನ ಚಾನಲ್ ಹಿಂಗಾಗಿದೆ, ಅದಕ್ಕೋಸ್ಕರ ಎಲ್ಲದನ್ನು ಡಿಲೀಟ್ ಮಾಡಿದ್ದೀನಿ. ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಒಳಗಡೆ WWE ಅವರು ಒಂದು ಕಾಂಟ್ರಾಕ್ಟ್ ನ ಇಟ್ಟಿರ್ತಾರೆ, ಅಂದ್ರೆ ಒಂದು ಪೇಪರ್ ಇರುತ್ತೆ ಅಷ್ಟೇ. ಬಟ್ ಆ ಒಂದು ಪೇಪರ್ ನ ಇಟ್ಕೊಂಡು ಬಂದ್ರೆ ರೆಸ್ಲರ್ಸ್ ಗಳು ಚೆನ್ನಾಗಿ ಕಾಣೋದಿಲ್ಲ ಅಂತ ಅದನ್ನ ಇಟ್ಕೊಳ್ಳೋದಕ್ಕೆ ಒಂದು ಬ್ರೀಫ್ ಕೇಸ್ ರೀತಿ WWE ಅವರು ಡಿಸೈನ್ ಮಾಡಿದ್ದಾರೆ. ಅಫ್ಕೋರ್ಸ್ ದುಡ್ಡು ಮಾಡೋದಕ್ಕೆ ಆ ಒಂದು ಬ್ರೀಫ್ ಕೇಸ್ ನು ಕೂಡ ಮಾರಾಟ ಮಾಡಿ ದುಡ್ಡನ್ನ ಬಾಚೋದಕ್ಕೆ ಈ ಒಂದು ಐಡಿಯಾನ ತಗೊಂಡು ಬಂದಿದ್ದಾರೆ. ಏನೇ ಆಗ್ಲಿ, ಆ ಒಂದು ಬ್ರೀಫ್ ಕೇಸ್ ಒಳಗಡೆ ಒಂದು ಖಾಲಿ ಪೇಪರ್ ಇರುತ್ತೆ ಅಷ್ಟೇ, ಅಂದ್ರೆ ಖಾಲಿ ಪೇಪರ್ ಅಲ್ಲ, ಬದಲಿಗೆ ಅವರ ಕಾಂಟ್ರಾಕ್ಟ್ ನ ಒಂದು ಪೇಪರ್ ಇರುತ್ತೆ. ಬಟ್ ಸೂಪರ್ ಸ್ಟಾರ್ಸ್ ಗಳು ತನಗೆ ಇಷ್ಟ ಬಂದಂತಹ ವಸ್ತುಗಳನ್ನ ಆ ಒಂದು ಬ್ರೀಫ್ ಕೇಸ್ ಒಳಗಡೆ ಇಟ್ಕೋತಾರೆ. ಅಂಡ್ ಈಗ ನಮ್ಮ ನಯೋಮಿ ಅವರು ಕೂಡ ಅವರ ಬ್ರೀಫ್ ಕೇಸ್ ಒಳಗಡೆ ಚೂರಿ ಚಾಕುನೆಲ್ಲ ಇಟ್ಕೊಂಡು ಕೂತಿದ್ದಾರೆ. ಈಗ ಅವರ ಕ್ಯಾರೆಕ್ಟರ್ ಕೂಡ ಅದೇ ರೀತಿ ಇರೋದ್ರಿಂದ ಚೂರಿ ಚಾಕು ಆಗಿರ್ಬೋದು, ಆಮೇಲೆ ಶಾಕ್ ಕೊಡ್ಸೋ ಮಿಷಿನ್ ಆಗಿರ್ಬೋದು, ಟೇಪ್ ಆಗಿರ್ಬೋದು, ಎಲ್ಲದನ್ನು ಕೂಡ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅಂಡ್ ಅದನ್ನ ಅವರೇ ತೆಗೆದು ಎಲ್ಲದನ್ನು ಕೂಡ ಚೆಕ್ ಕೂಡ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ನಯೋಮಿ ಅವರ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಸ್ಮ್ಯಾಕ್ ಡೌನ್ ಗೆ ಬರ್ತಾರೆ, ನೋಡ್ಬೇಕು ಈಗ ಮನಿ ಇನ್ ದ ಬ್ಯಾಂಕ್ ನ ಇಟ್ಕೊಂಡು ಅವರು ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಲ್ ಗೋಲ್ಡ್ಬರ್ಗ್ ಅವರ ಬಗ್ಗೆ. ನಮ್ಮ ಗೋಲ್ಡ್ಬರ್ಗ್ ಅವರ ರಿಟರ್ನ್ ನಮಗೆ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗುತ್ತೆ ಅಂತ ನಾನು ನೆನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಅಂಡ್ ಈಗ ಸಿಮಿಲರ್ ಅಪ್ಡೇಟ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಗೋಲ್ಡ್ಬರ್ಗ್ ಅವರು ನಮಗೆ ಮುಂದಿನ ವಾರದ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗ್ತಾರಂತೆ. ಆ ರೀತಿ ಅವ್ರೇನಾದ್ರೂ ನಮಗೆ ಮುಂದಿನ ವಾರದ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಕ್ಕರೆ ಪ್ರಾಬಬ್ಲಿ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಗಂತರ್ ಹಾಗೆ ಗೋಲ್ಡ್ಬರ್ಗ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ ಗೈಸ್, ಇನ್ನೂ ಅಪ್ಡೇಟ್ ಏನಪ್ಪಾ ಅಂದ್ರೆ ಗೋಲ್ಡ್ಬರ್ಗ್ ಅವರು ನಮಗೆ ಜುಲೈ ತಿಂಗಳಿನ ಎಲ್ಲಾ ಮಂಡೇ ನೈಟ್ ರಾಗಳಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾರಂತೆ. ಯಾಕಂದ್ರೆ ಜುಲೈ ತಿಂಗಳಲ್ಲಿ WWE ಅವರು ಅಟ್ಲಾಂಟಾದಲ್ಲಿ ಇವೆಂಟ್ ಗಳನ್ನ ನಡೆಸ್ತಾ ಇದ್ದಾರೆ. ಅಂಡ್ ಅಟ್ಲಾಂಟಾ ಗೋಲ್ಡ್ಬರ್ಗ್ ಅವರ ಹೋಮ್ ಗ್ರೌಂಡ್. ಅಂಡ್ ಅಲ್ಲೂ ಕೂಡ ಗೋಲ್ಡ್ಬರ್ಗ್ ಅವರು ನಮಗೆ ರೆಗ್ಯುಲರ್ ಇವೆಂಟ್ ಗಳಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಅಂಡ್ ಫೈನಲಿ ಮುಂದಿನ ತಿಂಗಳು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಕೂಡ ನಮ್ಮ ಗೋಲ್ಡ್ಬರ್ಗ್ ಅವರ ಹೋಮ್ ಗ್ರೌಂಡ್ ಅಲ್ಲೇ ಆಗ್ತಾ ಇರೋದು ನಾನು ರೀಸೆಂಟ್ ಆಗಿ ಯಾವುದೋ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಅಲ್ಲೇ ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಏನು ಹೇಳೋದಕ್ಕೆ ಆಗ್ತಾ ಇಲ್ಲ, ಮುಂದಿನ ವಾರ ಬರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಲ್ಲೇನಾದ್ರೂ ಮಿಸ್ ಆದ್ರೆ ನಮ್ಮ ಗೋಲ್ಡ್ಬರ್ಗ್ ಅವರು ಮುಂದಿನ ತಿಂಗಳು ನೋಡೋದಕ್ಕೆ ಸಿಗ್ತಾರಂತೆ. ಜುಲೈನ ಎಲ್ಲಾ ಮಂಡೇ ನೈಟ್ ರಾಗಳಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಅವರು ಲಾಸ್ಟ್ ಮ್ಯಾಚ್ ನ ರೆಸಲ್ ಮಾಡ್ತಾರೆ. ಐ ಥಿಂಕ್ ಮುಂದಿನ ವಾರನೇ ಬರ್ತಾರೆ ಅನ್ಕೋತೀನಿ. ಯಾಕಂದ್ರೆ ನಮ್ಮ ನೈಟ್ ಆಫ್ ಚಾಂಪಿಯನ್ಸ್ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇರೋದ್ರಿಂದ, ಸೌದಿ ಅರೇಬಿಯಾದ ಗವರ್ನಮೆಂಟ್ ಗೆ ಗೋಲ್ಡ್ಬರ್ಗ್ ಅವರು ಇಷ್ಟ ಆಗಿರೋದ್ರಿಂದ ಅವರಂತೂ ಗೋಲ್ಡ್ಬರ್ಗ್ ಅವ್ರನ್ನ ಕರ್ಸೋದಕ್ಕೆ 100% ಟ್ರೈ ಮಾಡ್ತಾರೆ. ಯಾರಿಗ್ ಗೊತ್ತು, ಗೋಲ್ಡ್ಬರ್ಗ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲೂ ಕೂಡ ಮ್ಯಾಚ್ ಆಡಿ ಫೈನಲಿ ತನ್ನ ರಿಟೈರ್ಮೆಂಟ್ ಮ್ಯಾಚ್ ನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ತನ್ನ ಹೋಮ್ ಟೌನ್ ಅಲ್ಲಿ ರೆಸಲ್ ಮಾಡಬಹುದು. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.